ಗೋಪಿ ಸರ್, ಪ್ರತಿ ಸಲ ನೀವು ಕಾಮೆಂಟ್ಸ್ ಕೇಳಬೇಕಾದ್ರೆ ನಿಮ್ಮ ಮಿಮಿಕ್ರಿ ಝಲಕಲ್ಲಿ ನೀವು ಕಾಮೆಂಟ್ಸ್ನ ಕೇಳ್ತಿದ್ರಿ. ಇವತ್ತು ನೀವೊಂದು ಸುಂದರ ಹುಡುಗಿಯ ಗೆಟಪ್ ಅಲ್ಲಿದ್ದೀರಾ. ಸೊ ನೀವೇ ಒಂದು ಫೀಮೇಲ್ ವಾಯ್ಸ್ ಅಲ್ಲಿ ನಮ್ಮ ಎಲ್ಲಾ ಜಡ್ಜಸ್ ಹತ್ರ ಕಾಮೆಂಟ್ಸ್ ಕೇಳಿ. ಮೇಡಮ್, ಒಂದು ನನ್ನ ವೀಕ್ನೆಸ್ ಏನು ಅಂದ್ರೆ ಮಿಮಿಕ್ರಿನಲ್ಲಿ ನಾನು ಫಿಮೇಲ್ ವಾಯ್ಸ್ ಯಾವುದು ಮಾಡಿಲ್ಲ. ಆದ್ರೆ ಒಂದು ವಾಯ್ಸ್ ತುಂಬಾ ಇಷ್ಟ, ನಮ್ಮ ಹಿರಿಯ ನಟಿ ಕಲ್ಪನಾ ಅವ್ರದ್ದು. ಆ ಕಲ್ಪನಾ ಅವರೇನೆ 4 ಜನ ಕೇಳುವಂಗೆ ಕೇಳಿ. ಎಸ್ ಸರ್. ಪ್ರೇಮವರೇ, ನಿಮ್ಮನ್ನು ನೋಡ್ತಾ ಇದ್ರೆ ಕನ್ನಡ ಚಿತ್ರರಂಗದಲ್ಲಿ ಸ್ಫುರದ್ರೂಪಿ ನಟ ನೀವಾಗಿದ್ದೀರಾ. ಜೀ ಕನ್ನಡ ಜೋಡಿ ನಂಬರ್ 1 ಬಂದಿದ್ದೀರಿಲ್ಲಪ್ಪ. ಮಾತಾಡಲ್ವೇನು? ಮಾತಾಡಿ. ನೀವು ಕೇಳಿದ್ರೆ ಮಾತಾಡದೆ ಇರಕ್ಕಾಗತ್ತೆ. ತುಂಬಾ ಚೆನ್ನಾಗಿತ್ತು. ಹಳೆ ಸಂಪ್ರದಾಯದಲ್ಲಿ ಯಾವ ರೀತಿ ಹೆಣ್ಣು ಕೇಳೋದಕ್ಕೆ ಬರ್ತಾರೆ ಅನ್ನೋದನ್ನೆಲ್ಲ ನಿಮ್ಮ ರಿಕ್ರಿಯೇಷನ್ ಮೂಲಕ ನೋಡಿ ಸಂತೋಷ ಆಯ್ತು. ಥ್ಯಾಂಕ್ ಯು. ಮಾಳ್ವಿಕ ಅವಿನಾಶ್ ಅವರೇ, ನೀವೇನು ಹೇಳೋದಿಲ್ವೇನು? ಮಾತಾಡಿಪ್ಪ, ಹೇಳಿಪ್ಪ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಹೇಳಲ್ವಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಲ್ಪನಾ ಅವ್ರ ಮಿಮಿಕ್ರಿ. ಎಕ್ಸಲೆಂಟ್. ಏನ್ರಿ ಉಷಾ ಹಿಂಗ್ ಮಿಂಚ್ತೀರಾ ನೀವು? ಸುಮ್ಮನೆ ಕೂತ್ಕೋ ಅಂತ ಇದಾರೆ ಕುರಿಗೆ ಇವತ್ತು. ನಿಮ್ ಗೆಟಪ್ ಚೆನ್ನಾಗಿದೆ, ನೀವು ಆಕ್ಟ್ ಮಾಡಿದ್ದು ಚೆನ್ನಾಗಿತ್ತು. ಗೋಪಿ ಅವರೇ, ನೀವಂತೂ ಇನ್ಮೇಲೆ ಕಲ್ಪನಾ ಗೆಟಪ್ ಹಾಕೋಬಹುದು, ನೀವು ಕಲ್ಪನಾ ಮಿಮಿಕ್ರಿನೂ ಮಾಡಬಹುದು ಸ್ಟೇಜ್ ಅಲ್ಲಿ. ತುಂಬಾ ಖುಷಿ ಆಯ್ತು. ನಮ್ಮ ಅಮೃತಧಾರೆಯ ನಾಯಕರು ರಾಜೇಶ್ ಗೌತಮ್ ಹೇಳಲೇಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಉಷಾ ಅವರು ಕೂಡ ನೀವು ಮಾತಾಡಿ ಗೌತಮ್, ಮಾತಾಡಿ. ಸಕಲ ಕಲಾ ವಲ್ಲವರಿದೀವಿ. ಮೇಡಮ್ ಅಷ್ಟೇ, ಯಪ್ಪ ರಾಮ, ಮೇಡಮ್ ಒಂಚೂರು ಅಭ್ಯಾಸ ಮಾಡಿಸ್ಬಿಡಿ. ಮೇಡಮ್ ಒಂದಷ್ಟು ಹೀರೋಯಿನ್ಗಳು ಚೆಚ್ಚಲಿ, ನೀವು ಬೇರೆ ಕ್ಯಾರೆಕ್ಟರ್ಗಳು ಚೆಚ್ಚಿ ಅದ್ಭುತವಾದ ಒಂದು ಶೋ ಮಾಡ್ಬೋದು ನೋಡಿ. ನನ್ನ ಪ್ರಕಾರ ಚೆನ್ನಾಗಿತ್ತು ಸರ್, ಎಂಜಾಯ್ ಮಾಡಿ. ಚಂದನವನದ ಗುಬ್ಬಿ ಮರಿ ಅಂತಿರಲ್ಲ, ಅಷ್ಟು ಚಂದುಳ್ಳಿ ಚೆಲುವೆ ಛಾಯಾ ಸಿಂಗ್ ಅವರೇ, ನೀವು ಮಾತಾಡಲ್ಲ ಅಂದ್ರೆ ನಾನು ಹತ್ತು ಬಿಡ್ತೀನಿ. ಜೋರಾಗಿ ಹತ್ತು ಬಿಡ್ತೀನೋ? ನಾನು ಈ ಮಾತನ್ನ ಯಾವತ್ತಾದ್ರೂ ಹೇಳಕ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಉಷಾ ಅವರೇ, ಇವತ್ತು ಹೇಳ್ತಿದ್ದೀನಿ. ಉಷಾ ಅವರೇ, ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್. ಗೋಪಿ ಅವರೇ, ಯು ಆರ್ ಲುಕಿಂಗ್ ಗಾರ್ಜಿಯಸ್. ಅಂಡ್ ಹ್ಯಾಟ್ಸ್ ಆಫ್ ಟು ಯು ಗೋಪಿ ಸರ್. ಈ ತರದೊಂದು ವೇಷಭೂಷಣ ಎಲ್ಲ ಹಾಕೊಂಡು ನೀವು ಮಾಡಿದ್ದು ನಾನು ವೇಟ್ ಮಾಡ್ತಾ ಇದ್ದೆ, ಯಾರಾದ್ರೂ ಒಬ್ಬರಾದ್ರೂ ಹೆಣ್ಮಕ್ಳ ತರ ಡ್ರೆಸ್ ಮಾಡ್ತಾರೆ ಅಂತ. ಹ್ಯಾಟ್ಸ್ ಆಫ್ ಟು ಯು ಫಾರ್ ದಿಸ್ ಕರೇಜಿಯಸ್. ಗಾಡ್ ಬ್ಲೆಸ್ ಯು. ಓಕೆ, ಗೋಪಿ ಸರ್ ಹಾಗೂ ಉಷಾ ಮೇಡಮ್, ನಿಮ್ಮ ಜೀವನದಲ್ಲಿ ಈ ತರ ಸುಂದರವಾದಂಥ ಕ್ಷಣಗಳು ಮತ್ತೆ ಮತ್ತೆ ರಿಕ್ರಿಯೇಟ್ ಆಗ್ತಾ ಇರಲಿ, ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮುಂದಿನ ಜೋಡಿಯನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಲಾಕ್ಡೌನ್ ಜೋಡಿ ಧನ್ರಾಜ್ ಆಚಾರ್ ಹಾಗೂ ಅವರು ಶ್ರೀಮತಿ ಪ್ರಜ್ಞಾ ಆಚಾರ್. ಪ್ರಜ್ಞವ್ರೆ, ಈ ರೌಂಡ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಅಷ್ಟು ಜೋರಾಗಿ ಹೇಳಿದ್ದೇನೆ ನಾನು. ಆನ್ ಅ ಸೀರಿಯಸ್ ನೋಟ್, ಸ್ವಾಪ್ ರೌಂಡ್ಗೆ ನೀವು ಹೇಗೆ ರೆಡಿ ಆಗಿದ್ರಿ? ರೆಡಿ ಅಂದ್ರೆ ನಾನು ಮನೆಯಲ್ಲಿ ತುಂಬಾ ಕಷ್ಟಪಡ್ತಾ ಇರ್ತೇನೆ. ಅದು ಕೆಲಸ ಇದು ಕೆಲಸ, ಇವ್ರದ್ದು ಒಂದೇ ರೀಲ್ಸ್ ಲಾಗ್ ಇದು ಬಿಟ್ರೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ ಅವ್ರಿಗೆ. ಒಂದು ದಿವಸ ಕೂಡ ತಿರುಗಿ ನೋಡ್ಲಿಲ್ಲ, ಕಿಚನ್ ಆಗ್ಲಿ, ಹಾಲ್ ಆಗ್ಲಿ, ಮಗು ಆಗ್ಲಿ. ಸೊ ಇವರಿಗೆ ಬುದ್ಧಿ ಕಲಿಸ್ಬೇಕಂತೇನೆ ನಾನೇ ನನ್ನ ಕೆಲಸ ಮಾಡ್ತೀನಿ ಅನ್ನೋದನ್ನ ಚಾಲೆಂಜ್ ಕೊಟ್ಟಿದ್ದೆ, ಅದೆಲ್ಲ ಮಾಡಬೇಕು ಅಂತ. ಓಕೆ, ಪಾಪ ಮಾಡಿದ್ದಾರೆ. ಓಕೆ, ನಿಮ್ಮ ಸ್ವಾಪ್ ಅವಾಂತರಗಳು ಹೇಗಿತ್ತು ಅಂತ ನೋಡೋಣ. ವಿಡಿಯೋ ಪ್ಲೀಸ್. ಮೊದಲನೇ ಡೌಟ್ ನನಗೆ, ಹೊರಗಡೆ ಯಾವ ಬದನೆಕಾಯಿ ಕಸ ಇತ್ತು ಅಂತ ಅಷ್ಟೊಂದು ಗುಡಿಸ್ತಿದ್ದೆ. ಆಲ್ರೆಡಿ ಅದು ಗುಡಿಸಿದ್ರಿ, ಇವಳಿಗೆ ಗುಡಿಸ್ಬೇಕಂತೆ. ಗುಡಿಸಿ ಆದ್ಮೇಲೆ ಅದಕ್ಕೆ ನೀರು ಹಾಕಿದ್ಮೇಲೆ ಗುಡಿಸ್ಬೇಕು ಅಂತ. ಗೊತ್ತಾ, ರೀಲ್ಸ್ ಮಾಡುವಾಗ ಗುಡಿಸೋ ಸೀನ್ ಇದ್ರೆ ಒಳಗಿರೋ ಕಸನೆಲ್ಲ ತಂದು ಹಾಕ್ತಾರೆ. ಶೂಟ್ ಮಾಡೋ ತನಕ ಈಗೀಗೆ ಮಾಡ್ತಾರೆ ಅಷ್ಟೇ. ಕ್ಯಾಮರಾ ಆಫ್ ಆದ ತಕ್ಷಣ ನಾನೇ ಆ ಕಸ ಎಲ್ಲ ತೆಗಿಬೇಕು. ಅದಕ್ಕೆ ಖಾಲಿ ಕಸ ಗುಡಿಸ್ಲಿ ಅಂತ ಬಿಟ್ಟೆ. ಅಲ್ಲಿ ಅದು ಏನಾಗುತ್ತೆ, ರೀಲ್ಸ್ ಮೇಡಮ್
ಸ್ವಲ್ಪ ಅಂದರೆ ನನಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಇರುತ್ತೆ ಮತ್ತೆ ನಂಗೆ ಎಂತ ಕೆಲಸ ಇರುತ್ತೆ, ಅದಕ್ಕೆ ಆ ಕೆಲಸನೇ ಇವಳತ್ತಿಗೆ ಮಾಡ್ಲಿಕ್ಕೆ ಹೇಳ್ತೇನೆ. ನನಗೆ ಖುಷಿಯಾಗಿದ್ದು ಏನು ಗೊತ್ತಾ, ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಗಂಡಸ್ರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದೆ. ಯಾಕೆ ಅಷ್ಟೊಂದು ಬಟ್ಟೆಗಳು ತಗೋಬೇಕು, ಯಾಕೆ ಅಷ್ಟೊಂದು ಬಟ್ಟೆಗಳು ಹಾಕಬೇಕು, ಒಂದ್ ಚಡ್ಡಿ ಬನ್ನಿ ಸಾಕಲ್ವಾ, ಸಾಕಲ್ಲ. ಬಟ್ಟೆ ಹೋಗಿ ಪ್ರಮೇಯನೇ ಇರಲ್ಲ. ಹೌದು, ಸಾಕಲ್ಲ, ದಿವಸಕ್ಕೆ 4-5 ಬಟ್ಟೆ ಚೇಂಜ್ ಮಾಡ್ತಾರೆ ಇವರು. ಆಗ ಗೊತ್ತಾಗ್ಲಿಲ್ಲ ಅದ್ರ ಅಲ್ಲ, ಅವಾಗ value. ಜ್ಞಾನೋದಯ ಆಗಿದೆ ಅವನಿಗೆ. ಇನ್ಮೇಲೆ ಬಟ್ಟೆನೇ ಹಾಕಿ ಹೇಳಿದ್ರು ಹಾಕಲ್ಲ ಅವನು. ಚಡ್ಡಿಯಲ್ಲೇ ಓಡಾಡ್ತೇನೆ. ಅದು ಹೋಗಿ ಹಂಗಿಲ್ಲ, ನೀನ್ ಹಂಗೆ ಓಡಾಡಿದ್ರೆ. ಇವ್ರು ಯಾವ ಕೆಲಸ ಕೂಡ ಮಾಡುದಿಲ್ಲ ಮ್ಯಾಮ್. ಮೇಡಮ್ ಇಷ್ಟೆಲ್ಲ ಮಾಡಿದ್ದೀನಿ, ಇದಕ್ಕಿಂತ ಮೇಲೆ ಬೇಕಾ ಮೇಡಮ್? ಇಲ್ಲ, ನೀನ್ ಮಾಡಿದ್ರಲ್ಲಿ ಗೊತ್ತಾಯ್ತು. ಇದುವರೆಗೂ ಅಪ್ಪರ್ಕೆ ಅನ್ನೋದನ್ನ ಕೈಯಿಂದ ಮುಟ್ಟೇ ಇಲ್ಲ. ನೆಲ ಒರೆಸೋದ್ ನೋಡಿ ಗೊತ್ತಾಯ್ತು. ನೀನ್ ನೆಲ ಒರೆಸಿದ್ದು, ನೀನ್ ನೆಲ ಒರೆಸೋದನ್ನ ನೋಡೇ ಇಲ್ಲ. ಮೊದ್ಲು ಯಾವ್ದು ಮಾಡ್ತಾರೆ, ಕಸ ಗುಡಿಸೋದು, ನೆಲ ಒರೆಸೋದು? ಮೇಡಮ್ ಮಾಡ್ತೇನೆ ಮೇಡಮ್, ನಿಜ. ನಾನು ಹೇಗೆ ನಂಬಿಸ್ಲಿ ಮೇಡಮ್? ನಿಜ ಏನು ಮರೀತಿ ನೀನು, ಮರ್ಯಾದೆ ಅಲ್ಲ, ನೀರು ಇದು ರಂಗೋಲಿ ಹಾಕಕ್ ನೀರ್ ಚುಮುಕ್ಸು ಅಂದ್ರೆ ಎರಚ್ತಾ ಇದೆಯಲ್ಲ, ಏನದು? ನೀರು ಬಿದ್ರೆ ಆಯ್ತಲ್ಲ ಮೇಡಮ್, ಹೇಗೆ ಬಿದ್ರು ಏನು? ಹಿಂಗ್ ಹಾಕಿದ್ರು ಒಂದೇ, ಹಿಂಗ್ ಹಾಕಿದ್ರು ಒಂದೇ. ಎಷ್ಟು ನೀನ್ ಯಾರೋ ಸೈಂಟಿಸ್ಟ್ ಕಣಪ್ಪ, ನಾವೆಲ್ಲ ಸಾಮಾನ್ಯ ಹೆಣ್ಮಕ್ಳು. ನೀರ್ ಹಂಗ್ ಬೀಳೋದಲ್ಲ, ನೀರ್ ಚುಮುಕಿಸ್ಬೇಕು. ಸರಿ, ಬಟ್ಟೆ ಒಗೆಯೋದು ಅಂದ್ರೆ ಏನು? ಕಲ್ ಮೇಲೆಲ್ಲ ಬಟ್ಟೆ ಹಂಗ್ ಗುಡ್ಡೆ ಹಾಕೊಂತ ಆಮೇಲೆ ಹೇಗ್ ಒಗಿತಾರೆ ಬಟ್ಟೆ? ಹೋಗ್ಲಿ ಹೇಳು. ಎಷ್ಟು ಬಕೆಟ್ ನೀರ್ ಇರ್ಬೇಕು? ಸೋಪ್ ಏನ್ ಮಾಡ್ಬೇಕು? ಕೊಳೆ ಬಟ್ಟೆ ಏನ್ ಮಾಡ್ಬೇಕು ಹೇಳು? ಕೊಳೆ ಬಟ್ಟೆನ ಈಗ ತೆಗಿಬೇಕು. ಅದೆಷ್ಟು ಕೊಳೆ ಇದೆ ಅಂತ ನೋಡ್ಬೇಕು ಫಸ್ಟ್. ಕಣ್ಣಳತೆ ನೋಡಿ, ಬಕೆಟ್ ಅಲ್ಲಿ ನೀರು ಇರುತ್ತಲ್ಲ ಮೇಡಮ್, ಅದನ್ನ ಅದ್ದಬೇಕು. ಬರೀ ನೀರು, ಸೋಪ್ ನೀರು? ಸೋಪ್ ಹಾಕ್ತೀರಾ ಮೇಡಮ್? ಸೋಪ್ ಹಾಕಿ ಮೇಡಮ್. ಸೋಪ್ ಪುಡಿ ನೋಡಿದ್ಯಾ? ಸೋಪ್ ಪುಡಿ ಉಂಟು, ಸೋಪ್ ಪುಡಿ ಹಾಕ್ಬೇಕು. ಹೌದೌದೌದು, ಮರ್ತಿದ್ದೆ. ಸೋಪ್ ಪುಡಿ ಹಾಕಿರೋ ನೀರಲ್ಲಿ ಅದ್ದಬೇಕು, ಗಲ 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 ಮಾಡಬೇಕು. ಈಗ ಅದೇ ಸೌಂಡ್ ಅಂತೇನಿಲ್ಲ, ಬೇರೆ ಯಾವ್ದಾದ್ರು ಜುಳು ಜುಳು ಮಾಡಿ ಮೇಡಮ್. ತೆಗ್ದು ಸೋಪು ನೀರು ಬಿತ್ತಾ, ಇನ್ನು ಅದನ್ನ ನೀರು ನೆನೆಸಿಡೋದೆಲ್ಲ ಇಲ್ಲ, ಸುಮ್ಮನೆ ಹಿಂಗ್ ತೆಗೆದು ಹಿಂಗ್ ಹಾಕ್ಬಿಡೋದು ಅಷ್ಟೇ. ದಿನ ಕೂಡ ಹೋಗ್ತಿಲ್ಲ ಮ್ಯಾಮ್. ನೆನೆ ಹಾಕಿ ಆಮೇಲೆ ತೆಗೆದು ಕಲ್ ಮೇಲೆ ಒಗೆದು ಬ್ರಷ್ ತಗೊಂಡು ಉಜ್ಜಿ ಆಮೇಲೆ ನೀರಿಗೆ ಹಾಕಿ ಒತ್ತಿ ಅದರಲ್ಲಿರೋ ಸೋಪ್ ಎಲ್ಲ ತೆಗೆದು ಹಿಂಡಿ ಒಣಗಾಕೋದು, ಅಷ್ಟಿದೆ ಕೆಲಸ. ನಾನು ಹೊಸ ಬಟ್ಟೆ ತಗೊಡ್ತೀನಿ ಮೇಡಮ್. ಓಕೆ, ಜೋಡಿ ಸ್ವಾಪ್ ಹೇಗಿತ್ತು ಅಂತ ಕೇಳೋಣ. ಪ್ರೇಮ್ ಅವರೇ, ಅವರೆಲ್ಲ ಜಂಜಾಟದ ಬಗ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಮಗಳನ್ನ ಜೊತೆಲಿ ಇಟ್ಕೊಂಡು ಗಿಡ ನೆಟ್ಟಿದ್ದು. ಹೌದು, ಫ್ಯಾಂಟಾಸ್ಟಿಕ್, ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ಜಂಜಾಟ ಎಷ್ಟು ಕಷ್ಟ ಇರುತ್ತಲ್ಲ ಹೆಣ್ಮಕ್ಳ ಲೈಫು. ಹೌದೌದೌದು. ಅಂದ್ರೆ ನಮ್ದು ಗಂಡ್ಮಕ್ಳದ್ದೇನು ಕಡಿಮೆ ಇರಲ್ಲ, ನಮ್ ಕಷ್ಟ ಬೇರೆ ತರ ಇರುತ್ತೆ. ನಮ್ದು ಬರೀ ನಮ್ಮ ಇದು ಮಾತ್ರ ನಾವು ನೋಡ್ಕೋತೀವಿ. ಅವ್ರು ಹೇಳ್ದಾಗೆ ಅತ್ತೆ ಮಾವ ಮಕ್ಕಳು ನಿನ್ನದು ಜೊತೆನಲ್ಲಿ ಅವ್ರ ಕೆಲಸ, ಅದನ್ನೆಲ್ಲ ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು, ಫಿಸಿಕಲ್ ಪಾಪ ರೆಸ್ಟೇ ಇರೋದಿಲ್ಲ ಅವ್ರಿಗೆ. ಆದ್ರೆ ಅವ್ರು ಪಡೋ ಕಷ್ಟನ ಒಂದು ದಿನದಿಂದ ಪಡೋದಕ್ಕಾಗ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಇರ್ಬೇಕಲ್ವ ಅವ್ರಿಗೆ. ಹಾಗಾಗಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಒಂದ್ ಜೋರಾಗಿ ಚಪ್ಪಾಳೆ ಹೊಡೆದ್ ಬಿಡ್ರಪ್ಪ. ಒಳ್ಳೇದಾಗ್ಲಿ ಇಬ್ಬರಿಗೂ, ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಳದ್ದು ಒಂದು ಕಂಪ್ಲೇಂಟ್ ಇತ್ತು ಮೇಡಮ್. ಲಾಸ್ಟ್ ಸರ್ಪ್ರೈಸ್ ರೌಂಡಿಗೆ ನೀರು ಒಳಗಡೆ ಮುಳುಗಿಸ್ದೆ, ನನಗೆ ಇಷ್ಟ ಇಲ್ಲ ಅಂದ್ರು, ತುಂಬಾ ಕಷ್ಟ ಕೊಟ್ಟೆ, ಅದನ್ನ ಸರ್ಪ್ರೈಸ್ ಅಂತಾರ. ಅದು ನಿಂಗೆ ನಾನು ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ನಿಂಗೆ ಸ್ಟೇಜ್ ಅಲ್ಲಿ ಬಂದು ಏನಾದ್ರು ಸರ್ಪ್ರೈಸ್ ಕೊಡ್ಬೋದಿತ್ತಲ್ಲ ಅಂತ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ಲು. ಸೊ ನಾನು ಅವಳಿಗೆ ಇವತ್ತು ಸರ್ಪ್ರೈಸ್ ಕೊಡ್ತಿದ್ದೀನಿ. ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ನನ್ನ ಮಡದಿ ಪ್ರಜ್ಞಾನ ಹುಟ್ಟಿದ ಹಬ್ಬ.